ರಾಜಕಾರಣಕ್ಕೆ ಬರ್ತಿರುವಂಥವ್ರು ಖದೀಮರು, ಕಾಳಸಂತೆಕೋರರು, ಕ್ರಿಮಿನಲ್ಗಳು ಇವತ್ತು ಬಹುತೇಕ ಬರ್ತಾರೆ. ಚಿಕ್ಕನ್ನಲ್ಲಿ ನಮಗೆ ದೊಡ್ಡ ಆದರ್ಶ ಅಂತಿದ್ದು ಸತ್ಯ ಹರಿಶ್ಚಂದ್ರ, ರಾಮ, ಈ ತರಹದ ಹರಿಕಥೆಗಳನ್ನ 3 ವರ್ಷ 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಇರುವಾಗಲೇ ನಾನು ರಾಮಾಯಣ ಓದಿದ್ದೆ. 74ರಲ್ಲಿ ಹೇಳಿದ್ದವರು ಇವತ್ತಿನ ಚುನಾವಣೆಗಳು ಗುಣಾಶ್ರಿತವಾಗಿಲ್ಲ, ಧನಾಶ್ರಿತವಾಗಿವೆ. ಸಂವಿಧಾನ ಬಂತು, ಆದ್ರೆ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಮಾತು ಹೇಳ್ತಾರೆ, ಸಂವಿಧಾನವನ್ನ ದೇಶಕ್ಕೆ ಅರ್ಪಣೆ ಮಾಡ್ತಾನೆ. ಅದನ್ನ ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ. ನೀವು ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಆಯ್ತು, ಮಾಡೋಣ ಬಿಡಿ. ಏನ್ ಮಾಡೋಣ ಬಿಡಿ, ಏನ್ ಮಾಡೋಣ ಬಿಡಿ ಅನ್ನೋದು ಏನ್ ನಮ್ಗೇನೋ ಧಮಕಿ ಆಗ್ತೀರಾ? ಯಾವುದೇ ಸಮಯದಲ್ಲಿ ನಮ್ಮದು ತಪ್ಪಿಲ್ಲ, ಬೇರೆಯವರು ತಪ್ಪು ಮಾಡಿದಾಗ ಅವ್ರು ಎಂಥ ಅಧಿಕಾರಿ ಆಗಿರಲಿ, ACP ಆಗಿರಲಿ, ಡಬಲ್ ಸ್ಟಾರ್ ಆಗಿರಲಿ, DC ಆಗಿರಲಿ, ಯಾರೇ ಆಗಿರಲಿ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅಂತ ತೋರಿಸ್ಕೊಟ್ಟಿದೆ ಒಂದು ಪಕ್ಷ ಬೆಳಕಿಗೆ ಕಂಡ ಮೇಲೆ. ಸೊ ಅದರಲ್ಲೂ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಎಂಥದ್ದೇ ಸಮಯದಲ್ಲಿ ಎಂಥ ಆಫೀಸರೇ ಆಗಿರಲಿ ಖಡಾಖಂಡಿತವಾಗಿ ಮಾತಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಅಂತಂದರೆ ಅವರು. ಸೊ ಬನ್ನಿ ಅವ್ರು ಪರಿಚಯ ಮಾಡ್ಕೊಳ್ಳೋಣ. ಯಾಕೆ ಅಷ್ಟು ನಿಷ್ಠುರವಾಗಿ ಮತ್ತು ಅಷ್ಟು ಆಕ್ರೋಶವಾಗಿ ಎಲ್ಲರನ್ನೂ ಎದುರಿಸ್ಕೊಂಡು ಎಲ್ಲರನ್ನೂ ಜಯಿಸ್ಕೊಂಡು ಪ್ರಶ್ನೆ ಮಾಡುವಂಥ ಹಕ್ಕು ನಮಗಿದೆ ಅಂತ ಹೇಳ್ಕೊಂಡು ಬಂದರು. ಮತ್ತು ಅವ್ರು ಮುಂಚೆ ಏನು ಮಾಡ್ತಾಯಿದ್ರು ಪ್ರತಿಯೊಂದು ತಿಳ್ಕೊಂಡು ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಆ್ಯಕ್ಚುಲಿ ನಿಮ್ಮನ್ನ ಒಂಥರ ಸಿಂಹ ಅಂತಲೂ ಕರೆದ್ರೆ ತಪ್ಪಾಗಲ್ಲ. ಏಕೆಂದರೆ ನಾವು ಈ ಸಮಾಜದಲ್ಲಿ ಎಷ್ಟೋ ಶೋಷಣೆಗೆ ಒಳಗಾಗ್ತೀವಿ. ಸಲ ಮಾಡಿಕೊಂಡು, ಆಮೇಲೆ ಈ ಅಧಿಕಾರಿಗಳಿಗೆ ಗೋಗರ್ಕೊಂಡು ಅವ್ರ ಹತ್ರ ತಲೆ ಕೆರ್ಕೊಂಡು ಈ ಥರನೇ ನಡ್ಕೊಂಡು ಬರ್ತಾ ಇದೆ ಜೀವನ. ಅಂಥದ್ರಲ್ಲಿ ನಿಮ್ಮದೊಂದು ಪಕ್ಷ ಅಂತ ಒಂದು ಬಂದ ಮೇಲೆ ಅದು ಎಂತೆಂಥ ಆಫೀಸರೇ ಆಗಲಿ, ಯಾರೇ ಆಗಿರಲಿ ಪ್ರಶ್ನೆ ಮಾಡುವಂಥ ಹಕ್ಕು ನಮಗಿದೆ ಅಂತ ನೀವು ತೋರಿಸ್ಕೊಟ್ರಿ. ಸರ್, ನೀವು ಮೂಲತಃ ರವಿಕೃಷ್ಣ ರೆಡ್ಡಿ ಅವರು ಯಾರು, ಯಾಕೆ ಈ ಪಕ್ಷ ಕಟ್ಟಿದ್ರು? ನಾನು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಅನ್ನುವಂತಹ ಒಂದು ಗ್ರಾಮದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಸೊ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು 7th ತನಕ. ಆಮೇಲೆ ಬೆಂಗಳೂರಲ್ಲಿ ಬೇರೆ ಬೇರೆ ಈ ಥರ BE ಮತ್ತು ME ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಅಲ್ಲಿ ತನಕ ಮಾಡಿದ್ದು ನನ್ನ ವಿದ್ಯಾಭ್ಯಾಸ. ಸ್ವಲ್ಪ ಸಾಫ್ಟ್ವೇರ್ ಇಂಜಿನಿಯರ್ ಬೇಸಿಕಲಿ. ನಾನು ಒಂದು 10 ವರ್ಷ ಅಮೇರಿಕದಲ್ಲೂ ವಾಸ ಮಾಡ್ತಿದ್ದೆ. ಅಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಕನ್ನಡ ಕೂಟದ ಅಧ್ಯಕ್ಷನಾಗಿನೂ ಒಂದು ರಾಜ್ಯದಲ್ಲಿ ಏನು ಸಿಲಿಕಾನ್ ವ್ಯಾಲಿ ಅಂತ ಅಂತೀವಿ ನಾವು, ಕ್ಯಾಲಿಫೋರ್ನಿಯಾ, ಅಲ್ಲಿ ಕನ್ನಡ ಕೂಟ ಆಫ್ ನಾರ್ದರ್ನ್ ಕ್ಯಾಲಿಫೋರ್ನಿಯಾ, ಅಲ್ಲಿನೂ ಅದರ ಅಧ್ಯಕ್ಷನಾಗಿನೂ ಕೆಲಸ ಮಾಡಿದ್ದೆ. ಅದಕ್ಕೆ ಮಾಡೋದಕ್ಕೆ ಮುಖ್ಯವಾದ ಕಾರಣ ನಾನೊಬ್ಬ ಬರಹಗಾರನಾಗಿನೂ ಇದ್ದಿದ್ದು. ಕನ್ನಡ ತುಂಬ ಚೆನ್ನಾಗಿ ನಾನು ಚಿಕ್ಕಂದಿಂದನೂ ಚೆನ್ನಾಗಿ ಓದ್ತಿದ್ದೆ. ಹಾಗಾಗಿ ಸಾಕಷ್ಟು ಇತಿಹಾಸ, ಸಾಹಿತ್ಯ, ಪುರಾಣ ಬಹಳ ಓದ್ತಾ ಇದ್ದೆ. ಹಾಗಾಗಿ ನನಗೆ ಬರವಣಿಗೆ ಮಾಡಬೇಕು ಅಂತಲೂ ಇತ್ತು. ನಾನು ಅಮೇರಿಕದಲ್ಲಿದ್ದಾಗ ಸಾಕಷ್ಟು ಇನ್ನು ಮದುವೆ ಆಗೋದಕ್ಕೆ ಮೊದಲು ಸಾಕಷ್ಟು ಸಮಯ ಇರ್ತಿತ್ತು. ಹಾಗಾಗಿ ದೇಶದ, ಆವತ್ತಿನ ಅಮೇರಿಕದ, ವಿಶ್ವದ, ಭಾರತದ ನನ್ನ ಚಿಕ್ಕಂದಿನ ಅನುಭವಗಳ ಆಧಾರದ ಮೇಲೆ ನಾನು ಓದಿದಂಥ ಸಾಹಿತ್ಯ, ಇತಿಹಾಸ ಇದೆಲ್ಲ ಅದರ ಮೇಲೆ ಕೆಲವೊಂದು ವಿಚಾರಗಳ ಬಗ್ಗೆ ಬರಿತಾ ಹೋದರೆ ಹಾಗಾಗಿ ನಾನೊಂದಷ್ಟು ಸ್ಪಷ್ಟವಾಗಿ ದಾಖಲಿಸುವಂತಾಗಾಯಿತು. ಒಬ್ಬ ಬರಹಗಾರನಾದೆ. ಸೊ ಇವೆಲ್ಲ ಆಗಿ ನಾನು ಚಿಕ್ಕದಿನಿಂದಲೂ ಇದ್ದಿದ್ದೇನು ಅಂದರೆ ಒಂದು ಏನು ಸಮಾಜ ಸುಧಾರಣೆ ಆಗಬೇಕು, ಅಸಮಾನತೆಗಳು ತೊಲಗಬೇಕು. ನಾನು ಹಾಗೆ ನೋಡಬೇಕು ಅಂದರೆ ಚಿಕ್ಕನ್ನಲ್ಲಿ ನಮಗೆ ದೊಡ್ಡ ಆದರ್ಶ ಅಂತಿದ್ದು ಸತ್ಯ ಹರಿಶ್ಚಂದ್ರ, ರಾಮ, ಈ ತರಹದ ಹರಿಕಥೆಗಳನ್ನು 3 ವರ್ಷ 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಇರುವಾಗಲೇ ನಾನು ರಾಮಾಯಣ ಓದಿದ್ದೆ. ಹಾಗಾಗಿ ನಮ್ಮೂರಲ್ಲಿ ಮಹಾಶಿವರಾತ್ರಿ ದಿವಸ ಹರಿಕಥೆಗಳು ನಡೀತಿತ್ತು. ಅವೆಲ್ಲ ಒಂದಷ್ಟು ಆಗಿನ ಕಾಲದಲ್ಲಿ ಸಾಂಸ್ಕೃತಿಕ ಶಿಕ್ಷಣ ಅಂತ ಏನು ಸಿಗ್ತಾಯಿತ್ತು, ಕಥೆಗಳಿಂದ, ಉಪಕಥೆಗಳಿಂದ, ಪುರಾಣಗಳಿಂದ, ನಾಟಕಗಳಿಂದ. ನಮ್ಮೂರಲ್ಲಿ ಕುರುಕ್ಷೇತ್ರ, ದಾನಶೂರ ಕರ್ಣ ನಾಟಕಗಳೆಲ್ಲ ಮಾಡ್ತಾಯಿದ್ರು ನಾವೆಲ್ಲ ಚಿಕ್ಕಂದಲ್ಲಿದ್ದಾಗ. ಸೊ ಹಾಗಾಗಿ ಇವೆಲ್ಲ ನೋಡಿದಾಗ ನಮಗೊಂದು ಸಾಂಸ್ಕೃತಿಕ ಮೌಲ್ಯಗಳ ಬಗ್ಗೆ, ಒಂದು ಸಾಂಸ್ಕೃತಿಕ ಶಿಕ್ಷಣದ ಮೂಲಕ ಒಂದಷ್ಟು ಒಳ್ಳೆಯ ವಿಚಾರಗಳು ಪರಿಚಯ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಆ ರೀತಿಯಲ್ಲಿ ಬೆಳೆದು ಬಂದಿದ್ದರಿಂದ ಬೆಳೀತಾ ಇನ್ನೂ ಹೆಚ್ಚೆಚ್ಚು ವ್ಯಾಪಕವಾಗಿ ಓದ್ತಾ ಹೋಗ್ತಿದ್ದಾಗೇ ಪ್ರಜಾಪ್ರಭುತ್ವ, ಸಾಮಾಜಿಕ ವ್ಯವಸ್ಥೆ, ಅಸಮಾನತೆಗಳು, ಭ್ರಷ್ಟಾಚಾರ, ದುರಾಡಳಿತ, ಗುಲಾಮಿತನ, ಈ ಥರದ್ದೆಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತಿದ್ದಾಗೆ ನಾನು ಇಲ್ಲಿ ಸಾಮಾಜಿಕವಾಗಿ ಒಂದಷ್ಟು ತೊಡಸ್ಕೊಳ್ಬೇಕು. ಯಾಕಂದರೆ ಇವತ್ತು ನಮ್ಮ ಭಾರತದ ಯಾವ ಪೂರ್ವಿಕರಿಗೂ ಇಲ್ಲದಂತಹ ಒಂದು ವ್ಯವಸ್ಥೆ ಇವತ್ತಿನ ಭಾರತೀಯರಿಗಿದೆ. ಅದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಹೋರಾಟ ನಡೀತು, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದು ಬೇರೆ ತರಹದ ಸ್ವಾತಂತ್ರ್ಯ ಸಿಕ್ಕಿದ್ದಿದ್ರೆ, ನನಗನ್ಸುವಾಗಿ ಇವತ್ತಿನ ತರಕ್ಕೆ ಬೇರೆ ಥರದ ಹೋರಾಟಗಳ ಸ್ವಾತಂತ್ರ್ಯ ಆಗಿದ್ದಿದ್ರೆ ಬಹುಶಃ ನಾವು ಇವತ್ತಿರುವಂಥ ಪ್ರಜಾಪ್ರಭುತ್ವ ನೋಡ್ತಾ ಇರಲಿಲ್ಲ. ಯಾಕಂದರೆ ಅದೇ ಸಂದರ್ಭದಲ್ಲಿ ಎಷ್ಟೋ ದೇಶಗಳಲ್ಲಿ ಕೊಲೋನಿಯಲ್ ವ್ಯವಸ್ಥೆಯಿಂದ ಆಚೆಗೆ ಬಂದಂಥ ದೇಶಗಳಲ್ಲಿ ಇವತ್ತು ಬಹುತೇಕವು ಫೇಲ್ಡ್ ಕಂಟ್ರೀಸು.
ಪಾಕಿಸ್ತಾನ, ಬಾಂಗ್ಲಾ, ಶ್ರೀಲಂಕಾ ಇವೆಲ್ಲ ನೋಡಿದಾಗ. ಆದರೆ ಭಾರತ ಮಾತ್ರ ತುಂಬ ಇವತ್ತು ಪ್ರಪಂಚದ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ. ಈ ದೇಶದಲ್ಲೂ ಇಷ್ಟು ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಭೌಗೋಳಿಕ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ ಇದ್ರೂ ಜಾತಿಗಳ ನಡುವೆ ಒಂದು ದ್ವೇಷ ಅಥವಾ ಬೇರೆ ಬೇರೆ ತರತಮ್ಯಗಳು ಇದ್ರೂ ಇವತ್ತು ಒಂದು ದೇಶವಾಗಿ ನಾವು ಒಂದು ಹಂತಕ್ಕೆ ಒಂದು ಒಳ್ಳೆಯ ಸ್ಥಿತಿಯಲ್ಲೇ ಇದ್ದೀವಿ. ಇದೆಲ್ಲ ಯಾಕಾಯಿತು ಅಂತ ನೋಡಿದಾಗ ನನಗೆ ಮೂಲಭೂತವಾಗಿ ಕಾಣಿಸೋದು ಇಡೀ ದೇಶವನ್ನು ಗಾಂಧಿ ಕಟ್ಟಿದಂಥ ರೀತಿ, ಒಂದು ತಂತುವಾಗಿ. ಸೊ ಗಾಂಧಿ ಒಂದು ದೇಶವನ್ನು ಒಗ್ಗೂಡಿಸ್ತಿದ್ರು. ಆಮೇಲೆ ಅಹಿಂಸಾತ್ಮಕವಾಗಿ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಮತ್ತು ಗಾಂಧೀಜಿಯ ಕರೆಗೆ ಹೋಗೊಟ್ಟು ಗಾಂಧೀಜಿಯ ಮೌಲ್ಯಗಳನ್ನು ಮತ್ತು ಗಾಂಧೀಜಿಯ ತತ್ವಗಳನ್ನು, ಗಾಂಧೀಜಿಯ ನಡೆಯನ್ನು ಗೌರವಿಸಿ ಗಮನಿಸಿ ಗಾಂಧೀಜಿಯ ಜೊತೆ ಬಂದಂಥ ಸಾವಿರಾರು ಜನ ನಾಡಪ್ರೇಮಿಗಳು, ದೇಶಪ್ರೇಮಿಗಳು, ದೇಶಭಕ್ತರು ಮತ್ತು ಚಿಂತಕರು, ಬುದ್ಧಿಜೀವಿಗಳು, ಸಣ್ಣ ಸಣ್ಣ ಜನ ಗಾಂಧೀಜಿಗೆ ಸಿಗಲಿಲ್ಲ. ಪಂಡಿತ ಅಂತ ಹೆಸರು ಪಡ್ಕೊಂಡಿದ್ದಂಥ ನೆಹರು ಅವರಿಂದ ಹಿಡ್ಕೊಂಡು ಭಾಳ ದೊಡ್ಡ ವಕೀಲರಾಗಿದ್ದಂತಹ ವಲ್ಲಭಭಾಯ್ ಪಟೇಲರು, ಅದೇ ರೀತಿಯಲ್ಲಿ ನೆಹರೂರವರ ತಂದೆ ಮೋತಿಲಾಲ್ ನೆಹರು ಥರದವರು, ಬಾಬು ರಾಜೇಂದ್ರ ಪ್ರಸಾದ್ ಥರದವರು, ಈ ಥರಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಈ ಥರ ಭಾಳ ದೊಡ್ಡ ನಮ್ಮ ಕರ್ನಾಟಕದಲ್ಲೇ ನೋಡಿದ್ರೆ KC ರೆಡ್ಡಿ ಮತ್ತು ಅವರು ಕೆಂಗಲ್ ಹನುಮಂತಯ್ಯ, ಈ ಥರದ ನಿಜಲಿಂಗಪ್ಪ, ಹಳೆಯ ಸ್ವಾತಂತ್ರ್ಯ ಹೋರಾಟಗಾರರು, ಕಾಮರಾಜ್ ಥರದವರು, ದೇಶವ್ಯಾಪಿಯಾಗಿ ಈ ಥರಕ್ಕೆ ಒಳ್ಳೆ ಏನು ಕ್ವಾಲಿಟಿ ಇದ್ದಂಥ ಜನ, ಗುಣಾತ್ಮಕವಾಗಿ ಬಲಿಷ್ಠರಾಗಿದ್ದಂಥ ಜನ ಆವತ್ತು ಗಾಂಧೀಜಿ ಜೊತೆಗೆ ಬಂದರು. ಸೊ ಹಾಗಾಗಿ ಗಾಂಧಿ ಅಂದರೆ ಒಂದು ವಿಚಾರ ಅಲ್ಲ, ಇವಂತಹ ದೊಡ್ಡ ಮನಸ್ಸುಗಳನ್ನು, ಶ್ರೇಷ್ಠ ಮನಸ್ಸುಗಳು ಆವತ್ತು ಗಾಂಧೀಜಿ ಕಡೆ ಆಕರ್ಷಿತರಾದರು. ಹಾಗಾಗಿಯೇ ಆವತ್ತು ಸ್ವಾತಂತ್ರ್ಯ ಬರೋದಕ್ಕೆ ಮೊದಲೇ ನಮ್ಮಲ್ಲಿ ಎಂತಹ ದೇಶ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಕಟ್ಕೊಳ್ಬೇಕು ಅಂತಿತ್ತು. ಬಹಳಷ್ಟು ದೇಶಗಳಿಗೆ ಅದು ಏನು ಪೋಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಯಾವ ಥರದ ದೇಶ ಆಗಬೇಕು, ಯಾವ ಥರದ ಸಂವಿಧಾನ ಆಗಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಗಾಂಧೀಜಿ ಕಾರಣದಿಂದಾಗಿ ಹತ್ರ ಬಂದಂಥ ಆವತ್ತಿನ ಕಾಂಗ್ರೆಸ್ ಸಂಘಟನೆ ಮೂಲಕ ಹತ್ರ ಬಂದಂಥವ್ರಿಗೆ ನಮ್ಮದು ಪ್ರಜಾಪ್ರಭುತ್ವ ದೇಶವಾಗಬೇಕು, ಇಲ್ಲಿ ಯಾರೂ ರಾಜರಾಗಿರಬಾರ್ದು, ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವಾದ ಒಂದು ಜಾತ್ಯತೀತವಾದ ಎಲ್ಲ ಸರ್ವ ಜನಾಂಗಗಳು ಇಲ್ಲಿ ನೆಮ್ಮದಿ ಘನತೆಯಿಂದ ಬದುಕುವಂಥ ಒಂದು ದೇಶ ಆಗಬೇಕು ಅಂತ ಕಲ್ಪನೆ ಅದಕ್ಕೆ ಬಂದಿದ್ದು. ಅದರಿಂದನೇ ಸ್ವಾತಂತ್ರ್ಯ ಬಂದ ತಕ್ಷಣ ಮಾತ್ರ ಬರ್ತಾ ಇದ್ದ ಹಾಗೇ ಏನು ಆವತ್ತು ಒಂದು ರೀತಿಯ ರಾಷ್ಟ್ರೀಯ ಸರ್ಕಾರ ಎಲ್ಲ ಬೇರೆ ಬೇರೆಯವರನ್ನು ಸೇರಿಸ್ಕೊಂಡು, ಕಾಂಗ್ರೆಸ್ಸು ಮಾತ್ರ ಆವತ್ತು ಹೇಳ್ಬೇಕಂದ್ರೆ ನೇರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಕೊಂಡಿದ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಕೊಳ್ಳದೆ ಸಾಮಾಜಿಕ ಸಮಾನತೆಯ ಪರವಾಗಿ ಹೋರಾಟ ಮಾಡ್ತಿದ್ದಂತಹ, ಏನು ಅಸ್ಪೃಶ್ಯತೆ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಂಥ ಅಂಬೇಡ್ಕರ್ ಅವರನ್ನು ಸಹ ಆವತ್ತು ಏನು ರಾಷ್ಟ್ರೀಯ ಸರ್ಕಾರದಲ್ಲಿ ಕಾನೂನು ಸಚಿವರನ್ನಾಗಿ ಮಾಡಿ ಮತ್ತು ದೇಶಕ್ಕೆ ಸಂವಿಧಾನ ಬರೆಯುವ ಒಂದು ಜವಾಬ್ದಾರಿಯನ್ನು, ಗಣನೀಯವಾದ ಜವಾಬ್ದಾರಿಯನ್ನು ಅಂಬೇಡ್ಕರ್ ಅವರಿಗೆ ನೀಡಲಾಯಿತು. ಸೊ ಈ ಥರ ಶ್ರೇಷ್ಠ ಮನಸ್ಸುಗಳು ಆವತ್ತು ಒಂದು ಕಡೆ ಬಂದು ಮಾಡಿದ ಕಾರಣದಿಂದಾಗಿ, ಸ್ವಾತಂತ್ರ್ಯದ ಕಾರಣಕ್ಕಾಗಿ ನಮಗೆ ಸಂವಿಧಾನ ಎಲ್ಲರಿಗೂ ಒಪ್ಪಿತವಾಗುವಂಥ ಸಂವಿಧಾನವನ್ನು ಬರ್ಕೊಳ್ಳೋಕ್ಕಾಯಿತು. ಆ ಸಂವಿಧಾನವನ್ನು ಅನುಷ್ಠಾನ ಆದಮೇಲೆ ನೆಹರು ಅಂತವರು ಒಂದು 10-15 ವರ್ಷಗಳ ಕಾಲ ಬಹಳ ಒಂದು ದೊಡ್ಡ ಸ್ಟೇಟ್ಸ್ಮನ್ ರೀತಿಯಲ್ಲಿ, ಬಹುಶಃ ಗಾಂಧೀಜಿಯವರನ್ನು ಬಿಟ್ಟರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಭಾಳ ದೊಡ್ಡ ಬುನಾದಿಯನ್ನು, ಸಂವಿಧಾನ ಬಂತು. ಆದರೆ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಭಾಳ ದೊಡ್ಡ ಮಾತು ಹೇಳ್ತಾರೆ, ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡ್ತಾನೆ. ಅದನ್ನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ, ಉಲ್ಲೇಖಿಸ್ತಾ ಇರ್ತೀನಿ. ಇತ್ತೀಚೆಗೆ ನಾನು ಎಲ್ಲೋ ಒಂದು ಕಡೆ ನೋಡಿದಾಗ ಅದನ್ನು ದೆಹಲಿಯಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸಿದಾಗ ನಿವೃತ್ತ ನ್ಯಾಯಮೂರ್ತಿಗಳು ಅದೇ ಪದವನ್ನು, ಅದೇ ಕೋಟನ್ನು ಬಳಸಿದ್ರು. ಏನು ದೇಶದ ಇವತ್ತು ಸಂವಿಧಾನವನ್ನು ಅರ್ಪಣೆ ಮಾಡ್ತಾ ಅಂಬೇಡ್ಕರ್ ಅವರು ಹೇಳಿದ್ದೇನು ಅಂದರೆ, ಇವತ್ತು ಒಂದು ಉತ್ಕೃಷ್ಟವಾದ ಸಂವಿಧಾನವನ್ನು ನಾನು ದೇಶಕ್ಕೆ ಕೊಡ್ತಾ ಇದ್ದೀನಿ, ಆದರೆ ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿದ್ದರು ಅದನ್ನು ನಿಭಾಯಿಸುವಂಥವ್ರು, ನಿರ್ವಹಿಸುವಂಥವರು ಕೆಟ್ಟವರಾಗಿದ್ದರೆ ಆ ಒಳ್ಳೆಯ ಸಂವಿಧಾನವು ಕೆಟ್ಟ ಸಂವಿಧಾನವಾಗುತ್ತೆ. ಒಂದು ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ದರು ಆವತ್ತಿನ ಸಂದರ್ಭದಲ್ಲಿ ಅದನ್ನು ನಿಭಾಯಿಸ್ತಿರುವಂಥವ್ರು ಒಳ್ಳೆಯವರಾಗಿದ್ದರೆ ಕೆಟ್ಟ ಸಂವಿಧಾನವು ಒಳ್ಳೆಯ ಸಂವಿಧಾನವಾಗುತ್ತೆ ಅಂತ. ಅಂದರೆ ಕಾಮನ್ ಸೆನ್ಸು, ನಮ್ಮ ನ್ಯಾಯ ಪ್ರಜ್ಞೆ, ಇದು ಆವತ್ತಿನ ಜನರ ನಂಬಿಕೆಗಳನ್ನು ಏನು ಅಥವಾ ಅವರ ಆವತ್ತಿನ ವ್ಯವಸ್ಥೆಯನ್ನು ಕಟ್ಟುತ್ತೆ ಹೊರತು ಸಂವಿಧಾನ ಅನ್ನುವಂಥ ಒಂದು ಗ್ರಂಥ ಅದು ಒಳ್ಳೆಯವರ ಕೈಯಲ್ಲಿ ಇಲ್ಲದೆ ಇದ್ದರೆ ಅದು ಕಟ್ಟೋದಿಲ್ಲ ಅನ್ನುವಂಥ ಮಾತುಗಳನ್ನು. ಸೊ ಹಾಗಾಗಿ ಈಗ ನೆಹರು ಅಂತವರು ಆ ಸಂವಿಧಾನವನ್ನು ಅಂತರ್ಗತ ಮಾಡಿಕೊಂಡು ಅವತ್ತೊಂದು ಪ್ರಜಾಪ್ರಭುತ್ವ, ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ನ ಕಟ್ಟಿದ್ರು. ಸೊ ಅದರಿಂದಾಗಿ ಇವತ್ತು ಭಾರತೀಯರಿಗೆ ಹಿಂದೆ ನಮ್ಮ ಯಾವ ತಲೆಮಾರಿಗೂ ಇಲ್ಲದಂತಹ ಹಕ್ಕುಗಳು, ಒಂದಷ್ಟು ಏನು ಸೌಕರ್ಯಗಳು ಸಿಕ್ಕಿದೆ. ಹಾಗಾಗಿ ಇವೆಲ್ಲ ನಾನು ಯೋಚನೆ ಮಾಡಿದಾಗ ಇದು ದೇಶ ಸ್ವಾತಂತ್ರ್ಯ ಇವೆಲ್ಲ ಬಂದಾಗ ಮುಂದಿನ ದಿನಗಳಲ್ಲಿ ಯಾವ ಥರ ದೇಶ ಹೋಗಬೇಕು ಅಂತಿದ್ದಾಗ ನನ್ನದೇ ಆದ ರೀತಿಯಲ್ಲಿ ನಾನು ಈ ಪ್ರಜಾಪ್ರಭುತ್ವ, ಸಂವಿಧಾನ ಇವೆಲ್ಲ ಅಸಮಾನತೆಗಳನ್ನ ತೊಲಗಿಸೋದಕ್ಕೆ ಇವೆಲ್ಲ ಶಕ್ತಿ ಆಗುತ್ತೆ. ಆದರೆ ಇವತ್ತೇನಾಗಿದೆ, ಒಂದು 20 ವರ್ಷಗಳಿಂದ ನಾನು ಯೋಚನೆ ಮಾಡಿದ ಹಾಗೆ 20-25 ವರ್ಷಗಳ ಹಿಂದೆ ನಾನು ರಾಜಕೀಯಕ್ಕೆ ಬರಬೇಕು ಅಂದ್ಕೊಂಡು ಅಥವಾ ನಾನು ಬರವಣಿಗೆ ಶುರು ಮಾಡಿದಾಗ ಅಷ್ಟೊತ್ತಿಗಾಗಲೇ ದೇಶದಲ್ಲಿ ಕಳ್ಳರು ಕದ್ದೀಮರ ಪ್ರಭಾವ ರಾಜಕಾರಣದಲ್ಲಿ ಜಾಸ್ತಿ ಆಗಿತ್ತು. ಇವತ್ತಿಗೆ ಸರಿಯಾಗಿ 50 ವರ್ಷಗಳ ಹಿಂದೆಯೇ ಬೆಂಗಳೂರಿನಲ್ಲಿ ಘಟಿಕೋತ್ಸವದಲ್ಲಿ
ಬೆಂಗಳೂರು ವಿಶ್ವವಿದ್ಯಾಲಯದ ಪದವೀಧರರ ಘಟಿಕೋತ್ಸವದಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಶ್ರೇಷ್ಠ ದಾರ್ಶನಿಕ ಕವಿ ಕುವೆಂಪುರವರು ಒಂದು ಮಾತು ಹೇಳಿದ್ರು. ಇವತ್ತಿನ ಚುನಾವಣೆಗಳು ಅಂದರೆ 74ರಲ್ಲಿ ಹೇಳಿದ್ದವರು, ಇವತ್ತಿನ ಚುನಾವಣೆಗಳು ಗುಣಾಶ್ರಿತವಾಗಿಲ್ಲ, ಧನಾಶ್ರಿತವಾಗಿವೆ. 74ರಲ್ಲಿ ಕಳ್ಳರು, ಖದೀಮರು, ಕಾಳಸಂತೆಕೋರರು ಇವರೆಲ್ಲರೂ ಇವತ್ತು ಹಣದ ಆಧಾರದ ಮೇಲೆ ಗೆದ್ದು ಬರ್ತಾ ಇದ್ದಾರೆ. ಇವತ್ತು ನೀವು ಏನು ವಿದ್ಯಾರ್ಥಿಗಳು ಉದ್ದೇಶ ಅವ್ರು ಹೇಳಿದ್ದು, ಈ ಧನಾಶ್ರಿತವಾದ ಚುನಾವಣೆಯನ್ನು ಗುಣಾಶ್ರಿತವನ್ನಾಗಿ ಮಾಡಲಿಲ್ಲ ಅಂದರೆ, ಉಗ್ರ ಸಾತ್ವಿಕ ಯಾವುದೇ ಉಗ್ರ ಕ್ರಾಂತಿಯಿಂದಲಾದರೂ ಈ ಚುನಾವಣೆಗಳನ್ನು ನೀವು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸದಿದ್ದರೆ ಇದು ಸರ್ವಾಧಿಕಾರ, ಇವತ್ತೇನು ಒಂದು ರೀತಿಯ ಪ್ರಚ್ಛನ್ನ ಸರ್ವಾಧಿಕಾರ ಚುನಾವಣೆಗಳ ಹೆಸರಲ್ಲಿ ನಡೆಯುತ್ತೆ. ಅಂದರೆ ಸರ್ವಾಧಿಕಾರ ನಡೆಯುತ್ತೆ, ಅದನ್ನು ಹೇಳ್ಕೊಳ್ಳೋಕೆ ಪ್ರಜಾಪ್ರಭುತ್ವ, ಆದರೆ ನಡೆಯೋದು ಸರ್ವಾಧಿಕಾರ, ದುಡ್ಡಿರುವಂಥವರ ಅಧಿಕಾರ ಅಂತ ಭಾಳ ಚೆನ್ನಾಗಿ 50 ವರ್ಷಗಳಿಂದ ಹೇಳಿದ್ರು. ಆದರೆ ನಾವು ಇವತ್ತು ನೋಡಿದಾಗ ನಿಜಕ್ಕೂ 50 ವರ್ಷಗಳಿಂದನೇ ಈ ಮಟ್ಟಕ್ಕೆ ಕೆಟ್ಟಿರಲಿಲ್ಲ. ಸಣ್ಣ ಪುಟ್ಟದಾಗಿ ಕೆಟ್ಟಿತ್ತು, ಇವತ್ತಿಗೆ ಕಂಪೇರ್ ಮಾಡಿದ್ರೆ ಅವಾಗಲೇ ಕೆಟ್ಟಿತ್ತು, ಆದರೆ ಸಣ್ಣ ಪುಟ್ಟದಾಗಿ ಕೆಟ್ಟಿತ್ತು ಅಂತ ನಾವು ಭಾವಿಸ್ಬೋದು. ಆವತ್ತಿಗೆ ನಾವು ಅವ್ರು ಗಾಬರಿ ಪಟ್ಟು ಆ ವಿಚಾರ ಹೇಳ್ತಾರೆ. ಇವತ್ತಂತೂ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಕೇವಲ ಹಣದಲ್ಲಿ ನಡೀತಾ ಇದೆ. ಆದರೆ ಹಣದಲ್ಲಿ ಅಧಿಕಾರ ಪಡ್ಕೊಂಡಿರೋರು ಜನರನ್ನ ಪೂರ್ತಿಯಾಗಿ ದಮನ ಮಾಡ್ತಾ ಇಲ್ಲ, ದಮನಕೋರರಾಗಿಲ್ಲ, ಇಲ್ಲಾಂದರೆ ಜನ ತಿರುಗಿ ಬೀಳ್ತಾ ಇದ್ರು. ಆದರೆ ಯಾರ್ಯಾರಿಗೆ ನಾಯಿಗೆ ಬಿಸ್ಕತ್ ಹಾಕ್ದಂಗೆ ಹಾಕ್ಕೊಂಡು ನಡೆಸ್ತಾ ಇದ್ದಾರೆ ಆಡಳಿತ. ಸಂಪತ್ತು ಕೆಲವೊಂದಷ್ಟೇ ಕಡೆ ಶೇಖರಣೆ ಆಗಿದೆ. ಇದೆಲ್ಲ ತಪ್ಪಿ ಹೇಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂತಹ ಹಿನ್ನೆಲೆ, ಬಡ ಹಿನ್ನೆಲೆ, ಕಾಮರಾಜ್ ನಾಡವ್ರು ಎಂಥವರು, ನಮ್ಮ ನಿಜಲಿಂಗಪ್ಪ ಎಂಥವ್ರು, ಇವರಂತೆಲ್ಲ ನೋಡಿದಾಗ ಇವರೆಲ್ಲ ಎಂತೆಂಥ ಕಡು ಬಡತನದಲ್ಲಿದ್ದವರು ದೇಶ ನಾಯಕ, ರಾಷ್ಟ್ರ ನಾಯಕರಾದರು. ಆ ತರಹದ ರಾಜಕಾರಣಕ್ಕೆ ಅಥವಾ ಸಾಮಾಜಿಕ ಜೀವನಕ್ಕೆ ಆ ಥರ ಶ್ರೇಷ್ಠ ಮನಸ್ಸುಗಳು ಬಂದರು. ಇವತ್ತು ಚೆನ್ನಾಗಿ ಓದೋರು ಏನಾಗ್ತಾರೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಒಬ್ಬ ಡಾಕ್ಟ್ರು, ಇನ್ನು IAS ಆಫೀಸರ್, ಈ ಥರಕ್ಕಾಗಿ ನಮ್ಮದು ಸಾಕಪ್ಪ ಅನ್ನುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಹೊರತು ಇವತ್ತು ರಾಜಕಾರಣಕ್ಕೆ ಬರ್ತಾ ಇರುವಂಥವರು ಈ ದೇಶದ ಪ್ರತಿಭಾವಂತರು, ಈ ದೇಶದ ಶ್ರೇಷ್ಠ ಮನಸ್ಸುಗಳಲ್ಲ. ರಾಜಕಾರಣಕ್ಕೆ ಬರ್ತಿರುವಂಥವ್ರು ಖದೀಮರು, ಕಾಳಸಂತೆಕೋರರು, ಕ್ರಿಮಿನಲ್ಗಳು ಇವತ್ತು ಬಹುತೇಕ ಬರ್ತಾ ಇರೋರು. ಇವರು ದೇಶವನ್ನು ಉಳಿಸಲ್ಲ. ಮುಂದಕ್ಕೆ ಪ್ರಜಾಪ್ರಭುತ್ವವನ್ನು ನಾವು ಪಡ್ಕೊಂಡಿದ್ದಕ್ಕೆ ಎಷ್ಟು ಹೋರಾಟ ಮಾಡಿದ್ವೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡಬೇಕಾಗಿದೆ ಇವತ್ತು. ಹಾಗಾಗಿನೇ ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಅವತ್ತು ತೀರ್ಮಾನ ಮಾಡಿಕೊಂಡು ಇವೆಲ್ಲ ಏನು ನಮ್ಮ ದೇಶದಲ್ಲಿರುವಂಥ ಈ ವ್ಯವಸ್ಥೆಗಳು ಅಥವಾ ಪಕ್ಷಗಳು ಇವ್ಯಾವೂ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ, ಮತ್ತು ಅಲ್ಲಿ ಗುಣಕ್ಕೆ ಗೌರವ ಇಲ್ಲ, ಅಲ್ಲಿರುವಂಥದ್ದು ಹಣಕ್ಕೆ ಗೌರವ. ಹಾಗಾಗಿ ಒಂದಷ್ಟು ಜನರ ಸಾಮಾನ್ಯರಿಗೆ ಒಂದು ಮಾಡೆಲ್ನನ್ನು ರೂಪಿಸಬೇಕು. ಸಾಮಾನ್ಯ ಜನರು ನನ್ನ ಹಾಗೇನೆ ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂಥವ್ರು ಹಿಂದೆ ಹೇಗೆ ರಾಜಕಾರಣಕ್ಕೆ ಬಂದು ದೇಶಕ್ಕೆ ಒಂದು ನಾಯಕತ್ವ ಕೊಟ್ಟರೋ ಅದೇ ತರಹ ಒಂದು ಮಾದರಿಯನ್ನು ನಿರ್ಮಿಸಬೇಕು ಅಂತೇಳಿ ನಾನು ಅಮೇರಿಕದಿಂದ ಭಾರತಕ್ಕೆ ವಾಪಸ್ ಆದಮೇಲೆ ಅದೇ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಿದ್ದು. ಅದು ನನ್ನ ರಾಜಕಾರಣ ನನ್ನನ್ನು ಎಲ್ಲೆಲ್ಗೋ ಕರ್ಕೊಂಡು ಹೋಯಿತು. ನಾನು ಮೊದಲಿಗೆ ದೇಶಕ್ಕೆ ವಾಪಸ್ ಬಂದ ಮೇಲೆ ಲೋಕಸತ್ತಾ ಅನ್ನುವಂಥ ಪಕ್ಷವನ್ನು ಸೇರಿಕೊಂಡೆ. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅನ್ನುವಂಥ ಒಬ್ಬ ಅಂದರೆ ವಾಲಂಟ್ರಿ ತಗೊಂಡಿದ್ದಂಥವರು IAS ಆಫೀಸರ್, ಅವರು MBBS ಡಾಕ್ಟರು, IAS ಆಗಿದ್ದರು. ಆಂಧ್ರದಲ್ಲಿ ಅವರು ವಾಲಂಟ್ರಿ ತಗೊಂಡು ಅಲ್ಲಿ ಒಂದು ಸಲ MLA ಆದರು 2009ರಲ್ಲಿ. ಸೊ ಅವರೊಂದು ಲೋಕಸತ್ತಾ ಪಕ್ಷ ಅಂತ ಒಂದು ಕ್ಲೀನ್ ಆ್ಯಂಡ್ ಆನೆಸ್ಟ್ ಪಾಲಿಟಿಕ್ಸ್ ಅಂತ ಮಾಡಿದರು. ಅದರಲ್ಲಿ ಸೇರ್ಕೊಂಡು 1-2 ವರ್ಷ ಕೆಲಸ ಮಾಡಿದೆ ಕರ್ನಾಟಕದಲ್ಲಿ. KPSC ಹಗರಣದ ವಿರುದ್ಧ ಎಲ್ಲ ಚುನಾವಣೆಗೂ ನಿಂತಿದ್ದೆ BTM ಲೇಔಟಿಂದ ನಾನು ಆಗ MLAಗೆ 2013ರಲ್ಲಿ. ಅದಾದ ನಂತರ ಅವತ್ತು ದೇಶಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಭಾರತ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಶುರುವಾಯಿತು. ಅದಾದ ನಂತರ ಆಮ್ ಆದ್ಮಿ ಪಾರ್ಟಿ ಬಂತು. ಆವಾಗ ಆ ಲೋಕಸತ್ತಾ ಮತ್ತು ಆಮ್ ಆದ್ಮಿ ಮರ್ಜ್ ಆಗಬೇಕು ಅಂತ ಬಂದು ಯಾವುದಾದ್ರು ಕಾರಣಗಳಿಂದ ಲೋಕಸತ್ವವನ್ನು ನಾವು ಚುನಾವಣೆಗಳಲ್ಲಿ ಇವತ್ತಿರೋ ಸಂದರ್ಭದಲ್ಲಿ ನಮ್ಗೆ ಅನುಕೂಲಕರವಾಗಿಲ್ಲ, ನಾವು ಚುನಾವಣಾ ರಾಜಕಾರಣ ಮಾಡೋದು ಬೇಡ ಅನ್ನುವಂಥ ತೀರ್ಮಾನವನ್ನು ಅಲ್ಲಿ ಹೈದರಾಬಾದಲ್ಲಿ ತಗೊಂಡ್ರು. ಹಾಗಾಗಿ ನಾವು ಅವತ್ತೊಂದಷ್ಟು ಜನ ಆಮ್ ಆದ್ಮಿ ಪಾರ್ಟಿಗೆ ಹೋದ್ವಿ. ಆಮ್ ಆದ್ಮಿ ಪಾರ್ಟಿಲಿ ಹೋದ್ರೂ ಅದಕ್ಕಿಂತ ಮೊದಲೇ ನಾನು ಯಾವುದೇ ಪಕ್ಷದಲ್ಲಿ ಇಲ್ಲದೆ ಇರೋದಕ್ಕೆ ಮೊದಲೇ ನಾನು ಒಂದಷ್ಟು ಸಾಮಾಜಿಕ ರಾಜಕೀಯ ಹೋರಾಟಗಳು ತೊಡ್ಕೊಂಡಿದ್ದೆ, ಒಂದಷ್ಟು ಪುಸ್ತಕಗಳನ್ನು ಬರೆದಿದ್ದೆ, ಒಂದು ಪತ್ರಿಕೆಯನ್ನು ತಂದಿದ್ದೆ. ಅಮೆರಿಕದಲ್ಲಿದ್ದಾಗಲೇ ಸಾಕಷ್ಟು ರಾಜಕೀಯ ಸಾಮಾಜಿಕ ಚಟುವಟಿಕೆಗಳು ಇದ್ದಿದ್ದರಿಂದ ಆಮ್ ಆದ್ಮಿ ಪಾರ್ಟಿಲಿ ಒಂದಷ್ಟು ಸಮಸ್ಯೆ ಆದಾಗ ನಾವು ಹೊರಗೆ ಬಂದು ಒಂದು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಒಂದಷ್ಟು ಸಮಾನ ಮನಸ್ಕರು ಸೇರಿ ಕಟ್ಟಿದ್ವಿ. ಅದಾದಮೇಲೆ ಜಯನಗರದಲ್ಲಿ 2018ರಲ್ಲಿ ನಾನು ವಿಧಾನಸಭಾ ಚುನಾವಣೆಗೆ ಪಕ್ಷೇತರನಾಗಿ ನಿಂತೆ. ಆವಾಗ ತುಂಬ ಕೆಟ್ಟ ಮತಗಳು ಬಂದವು. ಆಗ ನಾವೊಂದಷ್ಟು ಜನ ಸಮಾನ ಮನಸ್ಕರು ಸೇರಿ KRS ಪಕ್ಷವನ್ನು ಸ್ಥಾಪನೆ ಮಾಡೋಣ, ಒಂದು ಭ್ರಷ್ಟಾಚಾರ ರಹಿತವಾದಂತಹ ಒಂದು ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತವಾದ ಕರ್ನಾಟಕವನ್ನು ಕಟ್ಟೋದಕ್ಕೆ ಬಸವಣ್ಣ, ನಮ್ಮ ಕುಲನಾಯಕರುಗಳಾದ ಬಸವಣ್ಣ ಮತ್ತು ಕುವೆಂಪು ಅವರ ಆದರ್ಶದಲ್ಲಿ ಕಲ್ಯಾಣ ಕರ್ನಾಟಕ, ಸರ್ವೋದಯ ಕರ್ನಾಟಕ ಕಟ್ಟಬೇಕು ಅಂತೇಳಿ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಜನರಿಗೆ ಚೈತನ್ಯ ಮತ್ತು ಸ್ಫೂರ್ತಿ ಕೊಡುವಂಥ ಅಭಿಯಾನಗಳನ್ನು ಮಾಡ್ತಾ ಇವತ್ತೊಂದಷ್ಟು ದೂರ ನಾವು ಕ್ರಮಿಸಿದ್ದೀವಿ.